Find the matrix X and Y if the following equations are true ಅಂತ ಹೇಳ್ತು ಅಂದರೆ 2 times of matrix X plus 3 times of matrix Y is equal to this expression. ಸೊ ಇದು ಮತ್ತೊಂದು ಎಕ್ಸ್ಪ್ರೆಷನ್. ಇದನ್ನು ಹೇಗೆ ಸಾಲ್ವ್ ಮಾಡೋದು? ನಾವು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಹೇಗೆ ಸಾಲ್ವ್ ಮಾಡಿದ್ರು ಅದೇ ರೀತಿಯಲ್ಲಿ ಇದನ್ನು 1 and 2 ಅಂತ ತಗೊಳ್ಳಿ. ಇಲ್ಲಿ 2x ಇದೆ, 3x ಇದೆ. ಸೊ ಎಲಿಮಿನೇಷನ್ ಮೆಥಡ್ ಉಪಯೋಗಿಸ್ಕೊಂಡು ನಾವು ಇದನ್ನು 1 times of 3, that is the equation 1 times of 3 minus or plus of minus 2 times of equation 2 ಅಂತ ಹೇಳಿ ಮಾಡ್ಕೊಳ್ಳೋಣ. ಸೊ ಇದೇನಾಗುತ್ತಿದೋ this will be 6x plus 9y is equal to 6, 9, 12 and 0. ಮತ್ತಿದು minus 6x minus 4y will be equal to minus 4 plus 4 ಮತ್ತಿದು plus 2 ಮತ್ತಿದು minus 10 ಅಲ್ವಾ? ಸೊ ನಾನು ಡೈರೆಕ್ಟಾಗಿ minus 2 ಜೊತೆ ಮಲ್ಟಿಪ್ಲೈ ಮಾಡಿ ತರಿಸ್ದೆ. ಸೊ ತುಂಬ ಸ್ಟೆಪ್ ಬರೆಯೋದಕ್ಕಾಗಲ್ಲ, ಟೈಮ್ ಎಷ್ಟಾಗುತ್ತೆ. ಮತ್ತು ಮುಂದೆ ಒಂದು ಲೈನ್ ಎಳಿತಾ ಇದ್ದೀನಿ. ಇವಾಗ ಉತ್ತರ ಇವೆರಡು ಕಟ್ಟಾಗಿ 0 ಬರುತ್ತಿಲ್ಲಿ. ಇದಾಯಿತು ಅಂದರೆ 5y ಬರ್ತಾ ಇದೆ. ಮತ್ತಿಲ್ಲಿ ಇವಾಗ ಇದು 2 ಬರುತ್ತೆ, ಮತ್ತಿದು ಇವಾಗ 13 ಬರುತ್ತೆ, ಇದು 14 ಬರುತ್ತೆ, ಇದು -10 ಬರುತ್ತೆ. ಇವಾಗ ನಾವು ಎರಡು ಕಡೆನೂ 5ನ ಡಿವೈಡ್ ಮಾಡೋಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 5y ಇದೆ ಅಲ್ವಾ? ಡಿವೈಡಿಂಗ್ 5 ಆನ್ ಬೋತ್ ಸೈಡ್ಸ್. ಸೊ ಹಾಗಾಗಿ ಇದು y ಆಗುತ್ತೆ. ಮತ್ತಿದು ಇವಾಗ 2/5, 13/5, 14/5 -10/5 ಈ ರೀತಿಯಲ್ಲಿ ಬದಲಾಗುತ್ತೆ. ಸರಿನಾ? ಈ y ಉಪಯೋಗಿಸ್ಕೊಂಡು ನಾವು ಇದನ್ನು ಕಂಡುಹಿಡಿಯಬಹುದು. ಸುಲಭ. ಕ್ಯಾಲ್ಕುಲೇಟಿಂಗ್ x by substituting y and 1 ಈ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಸರಿ ತಾನೆ? ನೋಡ್ಕೊಳ್ಳಿ. ಅಲ್ವಾ? ಹಾಂ. ಸೊ ಮೊದಲೇ ಈಕ್ವೇಷನ್ ಏನಾಗುತ್ತೆ? 2 times of x ಪ್ಲಸ್ 3 times of, ಸೊ ನಿಮ್ಮ y ಏನಿದೆ 2/5, 13/5, 14/5 -10/5. This is equal to 2340. 2340. ಮತ್ತು ಮುಂದೆ ಇವಾಗ 2x ಪ್ಲಸ್ 6/5, 39/5, 42/5 -30/5 ಆಗುತ್ತಿದ್ದು. and this is equal to 2340. ಇವಾಗ ನಾನು ಎರಡು ಕಡೆನೂ I'm going to subtract 3y on both sides. ಸೊ ಇದೇನಾಗುತ್ತೆ ಇವಾಗ 2x is equal to 2340 minus 6/5, 39/5, 42/5 -30/5 ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ? ಇದನ್ನು -1ನ ನಾನು ಮಲ್ಟಿಪ್ಲೈ ಮಾಡಿಕೊಂಡು ಮುಂದುವರಿತೀನಿ. 2340 ಪ್ಲಸ್ ಆಫ್ -6/5 -39/5 -42/5 ಪ್ಲಸ್ 30/5 ಆಗುತ್ತಿದ್ದು. ಹಾಂ, ಇವಾಗ ಇದರಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ಇದನ್ನು ಇದು ಎಂಥದ್ದಿದು? ಇಲ್ಲಿ 2x ಇದೆ. ಇಲ್ಲಿ ಇವಾಗ 2 - 6/5, 10 - 6 ಅಂತ ಹೇಳಿದ್ರೆ 4/5 ಆಗುತ್ತೆ ಇದು ಹುಡುಗರ. ಮತ್ತಿದು 15,
ಇದು 15, 29, 15, 40, 25, 24, 20, 22. ಎಲ್ ಸಿ ಎಮ್ ನನ್ನ ಬಗ್ಗೆ ಮಾತಾಡ್ತಾ ಇರೋದು. ಇದು 0. ಸೊ ಹಾಗಾಗಿ ಇದು 6 ಇದು ಡೈರೆಕ್ಟಾಗಿ. ಕೊನೆಯದಾಗಿ ಎಕ್ಸ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಡಿವೈಡಿಂಗ್ ಟು ಬೋತ್ ಸೈಡ್ಸ್. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಇದು 2/5 ಮೈನಸ್ 12/5 ಮೈನಸ್ 11/5 ಆ್ಯಂಡ್ +3. ಸೊ ಇದು ನಿಮ್ಮ ಉತ್ತರ.